ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು 6ನೇ ತರಗತಿಯಿಂದ 10ನೇ ತರಗತಿಯ NCERT ಮತ್ತು KTBS ವಿಡಿಯೋ ಸರಣಿಯ 2ನೇ ಭಾಗವನ್ನು ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರು ಮತ್ತು ಮೈಸೂರು ಜಿಲ್ಲೆಯ ವಿಶೇಷತೆಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇವು ಸಿಂಪಲ್ ಆಗಿದ್ದರೂ ಕೂಡ ಅತ್ಯಂತ ಉಪಯುಕ್ತ ಒಂದು ತಳಪಾಯ ಅಂತಾನೆ ಹೇಳ್ಬೋದು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಬೇಕಪ್ಪ ಅಂದ್ರೆ ಈ 6ರಿಂದ 10ನೇ ತರಗತಿಯ ಬುಕ್ನ ಕಂಪ್ಲೀಟಾಗಿ ಓದಲೇಬೇಕು. ಆದ್ದರಿಂದ ನಾನು ನಿಮಗೆ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಸರಣಿನ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ಮೊದಲನೇದಾಗಿ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ನೋಡ್ಕೊಳ್ಳೋಣ. 1 ಉಡುಪಿ, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು, ಮೈಸೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು. ಈ 8 ಜಿಲ್ಲೆಗಳು ಮೈಸೂರು ವಿಭಾಗದ ಜಿಲ್ಲೆಗಳಾಗಿವೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಒಂದು ಒಳ್ಳೆಯ ಕೋಡನ್ನು ನೀಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಉಮಾ ಚಾಚಿ ಮೈದಾ ಹಕ್. ಉಮಾ ಚಾಚಿ ಮೈದಾ ಹಕ್. ಉ ಅಂದರೆ ಉಡುಪಿ, ಮ ಅಂದರೆ ಮಂಡ್ಯ, ಚ ಅಂದರೆ ಚಾಮರಾಜನಗರ, ಚಿ ಅಂದರೆ ಚಿಕ್ಕಬಳ್ಳಾಪುರ, ಮೈ ಅಂದರೆ ಮೈಸೂರು, ಧ ಅಂದರೆ ದಕ್ಷಿಣ ಕನ್ನಡ, ಹ ಅಂದರೆ ಹಾಸನ, ಕ ಅಂದರೆ ಕೊಡಗು. ಈ ಕೋಡನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೋಬಹುದು ಸ್ನೇಹಿತರೆ. ಈ ಮೈಸೂರು ವಿಭಾಗದ ಬಗ್ಗೆ ಒಂದಿಟ್ಟು ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೈಸೂರು ಭಾಗದ ಮಾಹಿತಿಯನ್ನು ನೋಡೋಣ. ಈ ಮಹಿಷಾಸುರನನ್ನು ಕೊಂದ ಸ್ಥಳವನ್ನೇ ಮೈಸೂರು ಅಂತ ಹೇಳಿ ಕರೀತಾರೆ. ಟಿಪ್ಪು ಸುಲ್ತಾನನು 1799ರಲ್ಲಿ ಬ್ರಿಟಿಷರ ಜೊತೆಗೆ ಹೋರಾಡಿ ಆ ಯುದ್ಧದಲ್ಲಿ ಪ್ರಾಣವನ್ನು ಬಿಡ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೇನರಾ ಎಂದು ಕರೀತಾರೆ. ಈ ಕೇನರಾವನ್ನು 1801ರಲ್ಲಿ ಬ್ರಿಟಿಷರು ವಶಪಡಿಸ್ಕೋತಾರೆ. ಬ್ರಿಟಿಷರು ಈ ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಾಗಿಸ್ತಾರೆ. 1860ರಲ್ಲಿ ಇದನ್ನು 1801ರಲ್ಲಿ ವಶಪಡಿಸ್ಕೊಳ್ತಾರೆ. ಆಮೇಲೆ 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಾಗನ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ 1960ರಲ್ಲಿ ಆರಂಭವಾಗ್ತದೆ. 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆರಂಭವಾಗ್ತದೆ. ಇನ್ನು ಒಂದೊಂದು ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ 6ನೇ ತರಗತಿಯ ಬುಕ್ನಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಮಾತ್ರ ಹಾಕಿರುತ್ತದೆ. ಆದ್ದರಿಂದ ಇನ್ನೂ ಜಾಸ್ತಿ ಮಾಹಿತಿ ಇದ್ದರೂ ಕೂಡ ಇಲ್ಲಿ 6ನೇ ತರಗತಿ ಇರ್ತಕ್ಕಂತಹ ಮಾಹಿತಿಯನ್ನು ಮಾತ್ರ ನೀಡಲಾಗುತ್ತದೆ. ಅದನ್ನು ಗಮನಿಸಬೇಕು ಸ್ಪರ್ಧಾರ್ಥಿಗಳು. ದಕ್ಷಿಣ ಕನ್ನಡವನ್ನು ವಿಭಜಿಸಿ 1997ರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಇಲ್ಲಿ ಮಧ್ವಾಚಾರ್ಯರು ಶ್ರೀಕೃಷ್ಣ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಕೃಷ್ಣನ ದರ್ಶನವನ್ನು ನೀಡಿದ್ದು ಈ ಸ್ಥಳದಲ್ಲಿ. ಇಲ್ಲಿ ಕನಕನ ಕಿಂಡಿ ಎನ್ನುವರು. ಆ ಕೃಷ್ಣ ಕನಕನಿಗೆ ದರ್ಶನ ನೀಡಿದ್ದ ಸ್ಥಳವನ್ನೇ ನಾವು ಕನಕನ ಕಿಂಡಿ ಅಂಥೇಳಿ ಕರಿತೇವೆ. ಇಲ್ಲಿರುವ ಪ್ರಸಿದ್ಧ ದ್ವೀಪ ಯಾವುದಪ್ಪ ಅಂತ ಕೇಳಿದ್ರೆ ಸೆಂಟ್ ಮೇರಿ ದ್ವೀಪ. ಸೆಂಟ್ ಮೇರಿ ದ್ವೀಪ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ದ್ವೀಪವಾಗಿದೆ. ಇನ್ನು 2ನೇದಾಗಿ ಮಂಡ್ಯ ಜಿಲ್ಲೆ. ಮೈಸೂರು ಜಿಲ್ಲೆಯನ್ನು ವಿಭಜಿಸಿ 1938ರಲ್ಲಿ ಮಂಡ್ಯ ಜಿಲ್ಲೆಯನ್ನು ರಚಿಸಲಾಯಿತು. ಭಾರತದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ 1935ರಲ್ಲಿ ಆರಂಭ ಮಾಡಲಾಯಿತು ಮಂಡ್ಯದಲ್ಲಿ. ಮಂಡ್ಯದ ಶಿವನಹಳ್ಳಿ ಎಂಬಲ್ಲಿ ಬೀಜೋತ್ಪತ್ತಿ ಕೇಂದ್ರವಿದೆ. ಕಾವೇರಿಯ ನದಿಯ ದಂಡೆ ಮೇಲೆ ಈ ಮಂಡ್ಯ ಜಿಲ್ಲೆಯಿದೆ ಮತ್ತು ಕೃಷ್ಣರಾಜ್ ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅತ್ಯಂತ ಪ್ರಸಿದ್ಧವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಯಾದ ದರಿಯಾ ದೌಲತ್ ಕಂಡುಬರುತ್ತದೆ. ಮೇಲುಕೋಟೆ, ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ, ಆದಿಚುಂಚನಗಿರಿ ಇಲ್ಲಿಯ ಪ್ರಸಿದ್ಧವಾಗಿರ್ತಕ್ಕಂತಹ ಸ್ಥಳಗಳಾಗಿವೆ.
ಕೃಷ್ಣರಾಜ ಅಣೆಕಟ್ಟು ನಿರ್ಮಾಣ ನಾಲ್ವಡಿ ಕೃಷ್ಣರಾಜ ಒಡೆಯರು 1932ರಲ್ಲಿ ನಿರ್ಮಾಣ ಮಾಡ್ತಾರೆ. ತಮಿಳುನಾಡಿನ ಸೇಲಂ ಬಳಿ ಮೆಟ್ಟೂರು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ತಮಿಳುನಾಡಿನ ಸೇಲಂ ಬಳಿ ಮೆಟ್ಟೂರು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಮೂರನೇದಾಗಿ ಚಾಮರಾಜನಗರ. ಇದರ ಪ್ರಾಚೀನ ಹೆಸರು ಅರಿಕುಟಾರ್. ಅರಿಕುಟಾರ್ ಚಾಮರಾಜನಗರದ ಪ್ರಾಚೀನ ಹೆಸರಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ತಂದೆಯ ಚಾಮರಾಜ ಒಡೆಯರ ನೆನಪಿಗಾಗಿ ಚಾಮರಾಜನಗರವೆಂದು ಈ ನಗರಕ್ಕೆ ನಾಮಕರಣವನ್ನು ಮಾಡ್ತಾರೆ. ಗುಡ್ಲಿಪೇಟೆ ತಾಲೂಕಿನಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವಿದೆ. ಬಿಳಿ ರಂಗನ ಬೆಟ್ಟ ಎಂಬ ವನ್ಯ ಮೃಗಧಾಮ ಕೂಡ ಈ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ನಾಲ್ಕನೆಯದಾಗಿ ಚಿಕ್ಕಮಗಳೂರು. ಇದು ತುಂಗಾ ನದಿಯ ದಡದ ಮೇಲಿದೆ. ಚಿಕ್ಕಮಗಳೂರು ತುಂಗಾ ನದಿಯ ದಡದ ಮೇಲಿದೆ. ಶಂಕರಾಚಾರ್ಯರು ಶಾರದಾ ಮಠ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಭದ್ರಾವತಿ ವನ್ಯಮೃಗಧಾಮ, ಇದನ್ನು ಮುತ್ತೋಡಿ ಪ್ರಾಣಿಧಾಮ ಅಂತಲೂ ಕರೆಯೋದುಂಟು. ಇಲ್ಲಿ 19ನೇ ಶತಮಾನದಲ್ಲಿ ನಿರ್ಮಿಸಲಾದ ಸೆಂಟ್ ಆಂಡ್ರೋಸ್ ಚರ್ಚ್ ಇದೆ. ಸೆಂಟ್ ಆಂಡ್ರೋಸ್ ಚರ್ಚ್ 19ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯಲಾಗ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯುವ ಸ್ಥಳ ಯಾವುದಪ್ಪ ಅಂದ್ರೆ ಅದು ಚಿಕ್ಕಮಗಳೂರು. ಐದನೆಯದಾಗಿ ಮೈಸೂರು ಜಿಲ್ಲೆ. ಈ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ದಸರಾ ಉತ್ಸವ ನಡೆಯುತ್ತದೆ. ಏಷ್ಯಾ ಖಂಡದಲ್ಲಿಯೇ ದೊಡ್ಡ ಎನ್ನಲಾದ ಜಾನಪದ ವಸ್ತು ಸಂಗ್ರಹಾಲಯ ಈ ಮೈಸೂರು ಜಿಲ್ಲೆಯಲ್ಲಿದೆ. KRS ಸಾಗರ, ಕೃಷ್ಣರಾಜ ಅಣೆಕಟ್ಟು ಸಾಗರ ಮುಂಭಾಗದಲ್ಲಿ ಬೃಂದಾವನ ಉದ್ಯಾನವನ ಇದೆ. ಇದನ್ನು ಒಂದ್ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಮ್ಮ ರಾಜ್ಯವನ್ನು 1973ರವರೆಗೆ ಮೈಸೂರು ರಾಜ್ಯ ಅಂತೇಳಿ ಕರಿತಾ ಇದ್ರು. 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಆಗುತ್ತೆ. ಅಲ್ಲಿ ತನಕ ಇದಕ್ಕೆ ಮೈಸೂರು ರಾಜ್ಯವೆಂದೇ ಕರೆತಿದ್ರು. ಆರನೆಯದಾಗಿ ದಕ್ಷಿಣ ಕನ್ನಡ. ಬ್ರಿಟಿಷರು 1860ರಲ್ಲಿ ಕೆನರಾ ವಿಭಜಿಸಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎಂದು ವಿಭಾಗಿಸಿದರು. ದಕ್ಷಿಣ ಕನ್ನಡ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಇಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರವರ ಜೈವಿಕ ಉದ್ಯಾನವನವಿದೆ ದಕ್ಷಿಣ ಕನ್ನಡದಲ್ಲಿ. ಏಳನೆಯದಾಗಿ ಹಾಸನ ಜಿಲ್ಲೆ. ಹಾಸನಾಂಬ ದೇವಾಲಯದಿಂದ ಇದಕ್ಕೆ ಹಾಸನ ಎಂದು ಹೆಸರು ಬಂದಿದೆ. ಹಾಸನಾಂಬ ದೇವಾಲಯದಿಂದ ಇದಕ್ಕೆ ಹಾಸನ ಎಂದು ಹೆಸರು ಬಂದಿದೆ. ಯುಗುಚಿ ನದಿಯ ದಂಡೆಯ ಮೇಲಿರುವ ಬೇಲೂರಿನ ಪ್ರಸಿದ್ಧ ಚೆನ್ನಕೇಶವ ದೇವಾಲಯ ಹಾಸನ ಜಿಲ್ಲೆಯಲ್ಲಿದೆ. 58 ಅಡಿಯ ಏಕಶಿಲಾ ಬಾಹುಬಲಿ ಮೂರ್ತಿ ಈ ಹಾಸನ ಜಿಲ್ಲೆಯಲ್ಲಿದೆ. HD ದೇವೇಗೌಡರು ಹಾಸನ ಜಿಲ್ಲೆಯವರು. ಇವರು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂತಹ ಮೊದಲ ಪ್ರಧಾನಮಂತ್ರಿ ಕನ್ನಡಿಗರಾಗಿದ್ದಾರೆ. HD ದೇವೇಗೌಡರವರು. ಇವರು ಕೂಡ ಹಾಸನ ಜಿಲ್ಲೆಯವರು. ಕೊನೆಯದಾಗಿ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ಇದು 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಅದು ವಿಧಾನಗೊಂಡಿತಾಗಿದೆ. ಅದನ್ನು ಒಂದು ಸ್ವಲ್ಪ ವಿಲೀನಗೊಂಡಿತು ಆಗಬೇಕಾಗಿತ್ತು. ಸುಗ್ಗಿಯ ಸಂದರ್ಭದಲ್ಲಿ ಹುತ್ತೂರು ಹಬ್ಬ ಆಚರಿಸುತ್ತಾರೆ ಕೊಡಗು ಜಿಲ್ಲೆಯವರು. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ, ಇದು ಕೊಡಗು ಜೆಲ್ಲೆಯಲ್ಲಿ ಇದೆ. ಇಲ್ಲಿ ಅಬ್ಬೆ ಜಲಾಶಯ, ಈರ್ಪು ಜಲಾಶಯ, ದುಬಾರೆ ಆನೆಯನ್ನು ಪಳಗಿಸುವ ಕೇಂದ್ರ ಮತ್ತು ನಾಗರಹೊಳೆ ಮುಂತಾದ ಪ್ರವಾಸ ಕೇಂದ್ರಗಳಿವೆ ಕೊಡಗು ಜಿಲ್ಲೆಯಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ವಿಭಾಗ ಮತ್ತು ಅದರ ಜಿಲ್ಲೆಗಳ ಬಗ್ಗೆ 6ನೇ ತರಗತಿಯ ಬುಕ್ನಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಇದೇ ರೀತಿ ಮುಂದುವರೆಯಲು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ
ಎಲ್ಲ ಸ್ಪರ್ಧಾರ್ಥಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.